ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೇಖಾ, ನೀವು ಟ್ರೀಟ್ಮೆಂಟ್ ತಗೊಳಕ್ ಹೋಗಿದ್ರಲ್ಲ, ಅಲ್ಲಿ ಯಾವ್ಯಾವ ತರ ಟ್ರೀಟ್ಮೆಂಟ್ ಕೊಡ್ತಿದ್ರು? ಅಮ್ಮ, ಅದೇ ಕಿಚ್ಚ ಸಿನಿಮಾದಲ್ಲಿ ಸುದೀಪ್ ಅವರು ಕೊಟ್ಟಿದ್ರಲ್ಲ, ಅದೇ ತರ ಟ್ರೀಟ್ಮೆಂಟ್ ಕೊಟ್ರು. ಯಾವ ತರ? ಹಂಗೆ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಹಣೆ ಮೇಲೆ ಯಾವ್ದೋ ಕುಡ್ಕೆ ಇಟ್ಬಿಟ್ಟು ಅದ್ರಿಂದ ಎಣ್ಣೆನ ತೊಟ್ ಅಂತ ಸೋರಿಸ್ತಾ ಇದ್ರು. ಆಮೇಲೆ ಹಿಂಗೆಲ್ಲ ಮಾಡಿದ್ರು. ರೇಖಾ ಅವ್ರೆ, ನಿಜ ಹೇಳಿ, ನೀವ್ ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ ಹೋಗಿದ್ರು ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಸೆಂಟರ್ ಅಲ್ಲಿ ಮಸಾಜ್ ಮಾಡಿಸ್ಕೊಳಕ್ ಹೋಗಿದ್ರಾ? ಹಾ, ಮಸಾಜ್ ಅನ್ಬೇಡಿ, ಆಮೇಲೆ ಮಿಸ್ ಆಗಿ ಬೇರೆ ಮೆಸೇಜ್ ಹೋಗ್ಬಿಡುತ್ತೆ. ಅಯ್ಯೋ ನಿಮ್ಮ ಸುಮ್ನೆ ಮುಗಿತಾ ನಿಮ್ದೆಲ್ಲ? ನಾನ್ ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಾಗಿತ್ತು. ಸೀತಮ್ಮ, ಒಂದ್ಯಾಕೆ 1000 ಮಾತಾಡಿ, ನಿಮ್ಮ ಮಾತು ಕೇಳಬೇಕು ಅಂತಾನೆ ನಮ್ ಕಿವಿಗಳು ಖಾಲಿ ಕೂತಿವೆ. ನೋಡಿ, ತುಂಬಾ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕೆ ನಿಮ್ ಅಭಿಪ್ರಾಯ ಏನು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ನನಗ್ ಗೊತ್ತಾಯ್ತು ಸೀತಮ್ಮ, ನೀವೇನ್ ಹೇಳಕ್ ಬಂದಿದ್ದೀರಾ ಅಂತ. ಇಷ್ಟು ದಿನ ನಾನ್ ಗುಲಾಬಿ ಜೊತೆ ತುಂಬಾನೇ ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ. ಅವಳಂತ ಸೊಸೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಅದಕ್ಕೆ ನಾನು ಗುಲಾಬಿನೇ ಸೊಸೆ ಅಂತ ಒಪ್ಕೋತೀನಿ ಅಂತ ಹೇಳಕ್ ಬಂದಿದ್ದೀರಾ ತಾನೇ? ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ಬೇಡ ಅನ್ಪೂರ್ಣ. ಹೋಗಿ ಮಕ ತೊಳ್ಕೊ. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ನೀವು ಸಿಟ್ಟಿಂಗ್ ಕಾಮಿಡಿ ಮಾಡಬಹುದು. ಹೀಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ರೆ ಜೀವನ ಪೂರ್ತಿ ಹೀಗೆ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಕುತ್ಕೋಬೇಕು. ಹಾಗ್ ಮಾಡ್ಬಿಡ್ತೀನಿ. ಸರಿ, ಅದೇನ್ ತೀರ್ಮಾನ ಅಂತ ಹೇಳಮ್ಮ. ನಾನು ನನ್ ಮಗನ್ಗೆ ಇನ್ನೊಂದ್ ಮದುವೆ ಮಾಡ್ಬೇಕು ಅಂದ್ರೆ ಅದಕ್ಕೆ ನೀವು ಒಪ್ತಾ ಇಲ್ಲ. ಏನ್ ಅರ್ಥ? ಏನರ್ಥ ಅಂದ್ರೆ, ನೀವ್ ಸಮರ್ಥ್ಗೆ ಇನ್ನೊಂದ್ ಮದ್ವೆ ಮಾಡಿದ್ರೆ ಗುಲಾಬಿ ಬಾಳ್ ಹಾಳಾಗುತ್ತೆ ಅಂತ ಅರ್ಥ. ಸರಿ, ಅವಳು ಬಾಳು ಹಾಳಾಗದೆ ಇರ್ಲಿ ಅಂತಂದ್ರೆ ನಾನೇನ್ ಮಾಡ್ಬೇಕು? ಇದೇನ್ ಸೀತಮ್ಮ, ತಟ್ ಅಂತ ಹೇಳಿ ಪ್ರೋಗ್ರಾಮ್ ಅಲ್ಲಿ ಪ್ರಶ್ನೆ ಕೇಳೋತರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಾ? ಏನು ಪ್ರಶ್ನೋತ್ತರ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ನಿಮ್ಮಂತ ಲಿಂಬೆ ಹುಳಿಗಳಿಗೆ ಅದು ಬೇರೆ ಕೇಡು. ಅಯ್ಯಯ್ಯೋ, ನಿಮ್ಗೋಸ್ಕರ ಏನೇನೋ ತಂದಿದ್ದೆ, ಕೊಡದೆ ಮರ್ತೋಗ್ಬಿಟ್ಟೆ. ಏನ್ ತಂದಿದ್ರಿ? ನಿಂಬೆ ಹುಳಿ ಪೆಪ್ರಿಮೆಂಟು. ಮೇಡಮ್ ಅವ್ರೆ, ಅದನ್ನ ಸೀತಮ್ಮ ಅವ್ರು ಕೊಡಿ. ಹುಳಿ ಹಿಂಡೋದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಹೌಡ್ರೆ, ಬಾಯಿ ಮುಚ್ಕೊಂಡಿರ್ತೀರಾ? ಅಮ್ಮ, ಅವಳು ಬಾಳು ಹಾಳಾಗಬಾರ್ದು ಅಂದ್ರೆ ನೀನು ಅವಳನ್ನ ಸೊಸೆ ಅಂತ ಒಪ್ಕೋಬೇಕು. ನನ್ನ ಅವಳನ್ನು ಸುಖವಾಗಿ ಬಾಳೋದಿಕ್ ಬಿಡ್ಬೇಕು. ಆಗ ಅವಳಷ್ಟೇ ಅಲ್ಲ, ನಾವೆಲ್ಲರೂ ಖುಷಿಯಾಗಿರ್ತೀವಿ. ಮಾವಿನ ಮರದ ಕೆಳಗಡೆ ಕುತ್ಕೊಂಡು ಹಲಸಿನ ಹಣ್ಣು ಬೇಕು ಅಂದ್ರೆ ಹೇಗೋ ಮಗ್ನೆ. ಹಾಗಿದ್ರೆ ಹಲಸಿನ ಮರದ ಕೆಳಗಡೆ ಕೂತ್ರೆ ಆಯ್ತು ಬಿಡಿ. ನೀವೇನೇ ಸುತ್ತಿ ಬಳಸಿ ಮಾತಾಡಿದ್ರು ನನ್ ಜೀವ ಇರೋರ್ಗೂ ಅವಳ ನನ್ನ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ. ಹಾಗಿದ್ರೆ ಸೀತಮ್ಮನ್ ಜೀವ ತೆಗಿಬೇಕಾ? ಮಾಲಿನಿ, ಬಾಯಿ ಮುಚ್ಕೊಂಡಿರ್ತೀಯಾ? ಸೀತಮ್ಮ, ಪದೇ ಪದೇ ಯಾಕೆ ಅದನ್ನೇ ಮಾತಾಡ್ತೀರಾ? ಗುಲಾಬಿ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ಕೋಪ? ಅಲ್ಲ ಸೀತಮ್ಮ, ಒಂದಾಗಿ ಬಾಳ್ಬೇಕಾಗಿರೋನ ಯಾಕೆ ದೂರ ದೂರ ಮಾಡ್ತಿದ್ದೀರಾ ನೀವು? ನಿನ್ ಪುರಾಣ ಎಲ್ಲ ಬೇಡ ಅನ್ಪೂರ್ಣ. ನೋಡಿ, ಇಷ್ಟ ದಿನ ನಾನು ಅವಳಿಗೆ ಟೈಮ್ ಕೊಟ್ಟಿದ್ದೆ. ಯಾಕೋ ಅವಳು ನನ್ ಮಗನಿಂದ ದೂರ ಆಗೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಹೀಗೆ ಆದ್ರೆ ನನ್ ಮಗನ್ ಬಾಳು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೀಗ್ ಮಾಡೋದ್ರಿಂದ ಅವಳು ಚೆನ್ನಾಗಿರ್ತಾಳೆ, ನಾನು ಖುಷಿ ಖುಷಿಯಾಗಿ ನನ್ ಮಗನ್ಗೆ ಇನ್ನೊಂದ್ ಮದುವೆ ಮಾಡಬಹುದು. ಬೇಡಮ್ಮ, ಇಂಥ ಯೋಚನೆ ಮಾಡ್ಬೇಡ. ನಂಗೆ ಇನ್ನೊಂದು ಮದುವೆ ಆಗೋದಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ನಿನ್ನ ನಿರ್ಧಾರನ ಬದಲಾಯಿಸು. ನನ್ನ ನಿರ್ಧಾರ ಅಂದ್ರೆ ಹಾಲಿಗೆ ಹೆಪ್ಪ ಹಾಕಿರೋ ಮೊಸರು ತರ ಕಣೋ. ಒಂದ್ಸರಿ ಮೊಸರಾದ್ರೆ ಮತ್ತೆ ಅದನ್ನ ಹಾಲ್ ಮಾಡಕ್ಕಾಗತ್ತಾ? ಆಗಲ್ಲ ತಾನೆ. ಹಾಗೆ ಈಗ ಅವಳು ನಿನ್ನಿಂದ ದೂರ ಆದ್ರೂ ಅವಳು ಬಾಳು ಚೆನ್ನಾಗಿರ್ಬೇಕು ಅಂದ್ರೆ ಅವಳಿಗೆ ಇನ್ನೊಂದು ಮದುವೆ ಮಾಡ್ಬೇಕು.